ರೂಪಾಯಿ ಜಾಸ್ತಿ 100ಕ್ಕೆ 20. ಲೇ ಮುದಿಯ ನೀನಿಗೆ ಬರ್ಬಾರ್ದು ಬಂದಾಗ ನಿನಗೆ ಆಪತ್ ಬಂದು ಚಾಪೆ ಸುತ್ಕೊಂಡಾಗ ನಿನ್ ಕೈಗೆ ಕರಿನಗರ ಕಡಿಯ ನಿನ್ನ 4 ಕಾಳು ಒತ್ಕೊಂಡು ಹೋಗೋವಾಗ ನಿನ್ ಮನೆ ಮುಂದೆ ಹೊಗೆ ಹಾಕಲೇ ಮುಚ್ಚಮ್ಮಿನಿಂದ ಯಾವ ಮುಚ್ಚಿದೇಕನ ಬಾಯ. ನಾನು ಅಷ್ಟೋದಿಂದ ನೋಡ್ತಾ ಇದ್ದೀನಿ. ಅದೇನ್ ಮೈಸೂರಿಂದ ಬಂದು ಒಂದೇ ಸಾಮನೆ ಹೋದ್ರ ಕಥೆನೇ ಇದೆಯಲ್ಲ. ನಿಂದೇನು ಬಾಯೋ ಇಲ್ಲ ಬೊಂಬಾಯೋ? ನಂದು ಏನಾದ್ರೂ ಆಗಿರ್ಲಿ ಅಲ್ಲ ಕಣೋ, ದಾರಿಲಿ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಅಂತ ನೋಡ್ಕೊಂಡು ಹೋಗ್ಬೇಕು ತಾನೇ. ಬೇಕು ಬೇಕು ಅಂತ ಬಂದು ಡಿಕ್ಕಿ ಹೊಡೆದಲ್ಲ, ಹೆಂಗೈತೆ ಮೈಗೆ ಅಂತ. ಮೈಗೆ ಹೆಂಗೂ ಇಲ್ಲ, ಒಂಥರ ಸಳಿಯಲು ವಾತಾವರಣ, ಮನ್ಸು ಚಡಪಡಿಸ್ತಾ ಇದೆ. ಅಲ್ಲಕ್ಕ ನಿಮ್ಮಿ ಮಾತ್ಗೂ ನನ್ನ ಮುದಿಯ ಮುದಿಯ ಅಂತೀಯಲ್ಲ, ಯಾಕೆ ಗೊತ್ತಿಲ್ವಾ? ಹುಣ್ಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪೆ ಅಂತ. ನಿಜ ನಿಜ, 60 ವರ್ಷ ತುಂಬಿರೋ ಮುದುಕರೆಲ್ಲ ನಿನ್ನಂಗೆ ಹೇಳೋದು. ಹುಣ್ಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ. ಅದೇ ಹುಣ್ಸೆಣ್ಣ ಸ್ವಲ್ಪ ದಿನ ಇಟ್ಟು ನೋಡು, ಎಲ್ಲ ಹುಳ ಬಿದ್ದೋಯ್ತವೆ. ದಾರಿಲಿ ಸುಮ್ನೆ ನಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ? ಕೊಬ್ಬು ಜಾಸ್ತಿ ಆಗಿದೀಯಾ? ಕೊಬ್ಬು ಜಾಸ್ತಿ ಇಲ್ಲ ಕಣಮ್ಮಿ, ಸರಿಯಾಗೇ ಅದೇ. ನಾನು ಆ ಕಡೆಯಿಂದ ದುಡ್ಡ ಲೆಕ್ಕ ಹಾಕೊಂಡ್ ಬರ್ತೀನ, ನೀನು ಈ ಕಡೆಯಿಂದ ಮೊಟ್ಟೆ ಮೊಟ್ಟೆ ಅನ್ಕ ಬರ್ತಿದೆ. ಗೊತ್ತಾಗ್ಲಿಲ್ಲಪ್ಪ, ಏನೋ ತಗ್ಲಿಸ್ಬಿಟ್ಟೆ. ಯಾಕೆಂದ್ರೆ ನನಗೂ 60 ತೋರ್ಸುದು ಪ್ರಾಯ. ಅರಳು ಮರಳು ಏನ್ ಮಾಡ್ತೀಯ? ಬೇವರ್ಸಿ ಬೋಡಿದೆ, ಬೇಕ್ನಾಸಿ ಮೂಡದೆ. ಯಾರಿಗೆ ಹೇಳ್ತಾರೆ ನೀನು? ಅಯ್ಯೋ ಚಿತ್ರಾಂಗಣಿ ನಿನ್ನಲ್ಲೇ ಕಣೆ. ಈ ಛತ್ರಿಗೆ ಬೊಯ್ದಿದ್ದು, ಈ ಛತ್ರಿ ತುದಿ ತಾನೇ ಅದೇ ನಿನ್ ಬುಟ್ಟಿಗೆ ತೀವುದು 2 ಮೊಟ್ಟೆ ಹೊಡೆದಾಗ್ತಲ್ಲ, ಅದಕ್ಕೆ ಬೊಯ್ದದ್ದು. ನಿನ್ಯಾಕೆ ಬೊಯ್ಯನ ಚೀನ? ಅನ್ಯಾಯವಾಗಿ ನನ್ ಮೊಟ್ಟೆ ಎಲ್ಲ ಹೊಡೆದಾಗ್ತಲ್ಲ, ಈಗ ನನ್ ವ್ಯಾಪಾರ ಹೆಂಗ್ ಮಾಡ್ಲಿ ಅಂತ. ಒಂದ್ ಕೆಲ್ಸ ಮಾಡು, ಏನು? ಇಲ್ಲಿ ಕುಂತವ್ರಲ್ಲ ಅವ್ರ ಯಾರು ಮೊಟ್ಟೆ ಕೇಳಿದ್ರೆ ಮುತ್ಕೊಂಡು ತಗ್ಲಿ ಹೊಡೆದೋಯ್ತು ಅಂತ ಹೇಳಿ. ಏನ್ ತಗ್ಲಿ? ಅದೇ ಮುತ್ಕೊಂಡು ಛತ್ರಿ ತುದಿ ತಗ್ಲಿ ಮೊಟ್ಟೆ ಹೊಡೆದೋಗದೆ. 8 ಆಣಿ ಕಮ್ಮಿ ಕೊಡು ಅಂದ್ರೆ ಯಾರು ತಗತಾರ? ಇಲ್ಲಿ ಬರ್ಗೆಟ್ ನಿಂತವ್ರೆ. ಅದಕ್ಕೆ ಯಾಕೆ ಬಡ್ಕತೀಯ? ನೀನು ಬರ್ಲಿಲ್ಲ, ನಾನು ಬಾರಿಸ್ಲಿಲ್ಲ, ಅದೇನೋ ತಾಕೊಂಡೋಗಿ ನಡ್ಮನೇಲಿ ಇಟ್ರಂತೆ. ಹಂಗಾಯ್ತು ನಿನ್ ಕಾತೆ. ಎಂತೆಂತವೋ ಹೊಡೆದೋಯ್ತವೆ. ಓಹೋ ಇವಳೇನು ನಾನ್ ಕಾಣ್ದೇ ಇರಬೇಡ ಮೊಟ್ಟೆ. 2 ಮೊಟ್ಟೆ 2 ಇದ್ದವಲ್ಲಿ ತಂದ್ಕೊಟ್ಟವ್ನ್ಗೆ ಹೇಳು ಸರಿಯಾಗಿ. 2 ತಂದ್ಕೊಟ್ಟಿರೋದವನು. ಅದೆಲ್ಲ ಇರ್ಲಿ, ಯಾವಾಗ ನೋಡಿದ್ರು ಆ ಛತ್ರಿನ ಕುಟುಕ್ತಾನೆ ಇರ್ತೀಯಲ್ಲ. ಬೇಕಾದ್ರೆ ತೀವ್ದು ಅಲ್ಲೋಡಲಿ ಅದು ಮುಂದೆ ಹೆಂಗೆ ಮೊಂಡಗಾಗೋಗದೆ ಅಂತ. ಅದ್ ಹಂಗೆ ಈಗ ನೋಡು ಮಾಡ್ವಾಗ. ಅದೇನೋ ಅಂತಾರಲ್ಲ, ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದ್ರೆ ಬರ್ಗೆಟ್ಟಿರೋ ನಿನ್ನಂತ ಅಕ್ಕನ ಗಂಡ ಪಕ್ಕಕ್ ಬಾ ಅಂತ ಕರೆದಿದ್ದಂತೆ. ಆ ಜಾತಿಗೆ ಸೇರ್ದವ್ ನೀನು. ಮುದಿಯ, ನಿನ್ನ ಹತ್ರ ನನಗೆ ಎಂತ ಮಾತು ಅಂತ ಎಲ್ಲಿ ತೆಗಿ 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 ತೆಗಿ. ಈ ಜಂದರಲ್ಲಿ ತಗಿ ತಗಿ ಅಂದ್ರೆ ಏನೋ ತೆಗೆದು ತೋರ್ತಾನೆ. ಅದ್ಯಾಕೆ ಹೇಳ್ತೀಯ? ಬಿದ್ದಾಗ್ಲೇ ತೋರಿಸ್ತಲ್ಲ ನೀನ್ ಎಲ್ಲಾನುವೆ. ಇನ್ನೇನ್ ತೋರ್ಸಿಗೆ ಅಂತ ನಾನು ಹೇಳ್ತಾ ಇರೋದು. ತೆಗಿ ಅಂದಿದ್ದು 100 ರೂಪಾಯಿ ತೆಗಿ ಅಂತ. 100 ರೂಪಾಯ? ಅಲ್ಲ ಚೈತ್ರ ದೇವಿ, ಪಾಂಡಮ್ಮನ್ ಹೊಡೆಯೋದು ತೆಂಗಿನಕಾಯಿ ಕಣಿಮಿ. ನಾನ್ ಯಾಕಮ್ಮಿ ಕೊಡ್ಬೇಕು ನಿನ್ಗೆ 100 ರೂಪಾಯಿ? ಯಾಕೆ ಅಂದ್ರೆ ನನ್ ಮೊಟ್ಟೆ ಹೊಡೆದಾಕಿದ್ಯಲ್ಲ ಅದಕ್ಕೆ. ಅದಕ್ಕ ನೋಡಮ್ಮಿ, ನೀನು ಲಾಗ್ ಹಾಕಿದ್ರು ಸರಿಯೇ, ಇಲ್ಲೇ ತಾಕ್ ನಂಗೆ ಪಲ್ಟಿ ಹೊಡೆದ್ಬಿಡು ಸರಿಯೇ. ಅರ್ಗೀಸ ನಾ ದುಡ್ಡು ಕೊಡ್ದಿಲ್ಲ. ಬಂಗಾರಪ್ಪ, ಇನ್ನು ನನ್ ವಿಷಯ ನಿನಗೆ ಗೊತ್ತಿಲ್ಲ. ಊರ್ ಜನನೆಲ್ಲ ಸೇರಿಸಿ ನೀನ್ ಮಾನ ಮರ್ಯಾದೆ ತೆಗೆದಾಕ್ಬಿಡ್ತೀನಿ ಅಷ್ಟೇನೆ. ಮರ್ಯಾದೆಯಾಗಿ ನನ್ ದುಡ್ಡು ಕೊಟ್ರೆ ಸರಿ. ಹೋಗಮ್ಮಿ, ಅದ್ ಯಾರು ಕರ್ಕ ಬರೋಗು. ನೀನ್ ಹೋಗಿ ನಮ್ಮೂರ್ ಮರಿಗೋಡನ್ ಪಟೇಲ್ ಹೇಳ್ಬೇಕಾರೆ ಇಲ್ವೇ ಆ ದಳ್ಳಾಳಿ ಬಿಳಿಗೋಡ ಅವನ ಮಿಲಿಟರಿ ಹೋಟ್ಲು ಕರ್ಕೋಬಿಟ್ಟು ಅದೇನ್ ನೋಡ್ಬಿಟ್ಟು ಬೇಕಾದ್ರೆ ಕರ್ಕ ಬಾ. ನನ್ಗೇನ್ ಭಯ ಇಲ್ಲ. ನಾನ್ ದುಡ್ಡು ಕೊಡ್ದಿಲ್ಲ ಕಣಮೆ, ಕೊಡ್ದಿಲ್ಲ.
ಬೇಡ ಬಂಗಾರಪ್ಪ, ಆ. ಮರ್ಯಾದೆಗೆ ದುಡ್ಡು ಕೊಡ್ತೀಯೋ ಇಲ್ವೋ? ಏ ಕೊಡಲ್ಲ ಕಣಿಮೆ. ನಿಜವಾಗ್ಲೂ ಕೊಡಲ್ಲ? ಏ ಕೊಡಲ್ಲ. ಇದೇ ಮಾತಾ? ಏ ಮಾತು ಅಂದ್ರೆ ಸತೀಶನ್ ಮಂಡ್ಯದಕ್ಕೂ ಮಾತು. ನಿಜವಾಗ್ಲೂ ಕೊಡಲ್ಲ? ಕೊಡಲ್ಲ. ಹೋಗ್ಲಿ ಬಿಡು, ದುಡ್ಡು ಕೊಡದೆ ಇದ್ರೆ ಏನಾಯ್ತು? ನನ್ ಕೈ ಆದ್ರೂ ಹಿಡ್ಕೋ. ಅಯ್ಯ ಮುಡಿಯದ ಮೊದ್ಲೇ ಹೇಳೋಕಿಲ್ವೇ, ಕೈಯೇನು ನಿನ್ ಮೈನೆ ತಪ್ಕೊಬಿಡ್ತಿದ್ಯಲ್ಲ. ನನಗ್ ಗೊತ್ತು ನೀನಂತ ಬರ್ಗೆಟ್ ನನ್ ಮಗ ಅಂತ, ಅದಕ್ಕೇನೆ ಬರೀ ಕೈ ಅಷ್ಟೇ ಕೊಡ್ತಾ ಇರೋದು. ಕೈ ಅಷ್ಟೇನಾ? ಮುಂದಕ್ಕೆ ಹೋಗುದು ಏಯ್! ಅಷ್ಟೇ. ಆಯ್ತಾ ಕೈ. ಹಾ, ಹಾ. ಆ ಆ ಆ ಏನ್ರಿ ಎಣ್ಣೆಗಳು ಮೈ ಇಷ್ಟೊಂದು ಮೆತ್ಕಾದಲ್ಲ. ಇಡೀ ಅಣ್ಣಳ್ಳಿ ದೊಡ್ಡಿ ಹುಡಿಕೊಂಬಂದ್ರು ನಿನ್ನಂತ ಬರ್ಗೆಟ್ ನನ್ ಮಗ ಎಲ್ಲೂ ಸಿಗಲ್ಲ ಕಣ. ನೋಡ್ ಮಾತಾಡ್ಕೋ. ಅದೆಷ್ಟು ಜನರನ್ನ ಸೌರ್ಕೊಂಡಿದೀಯೋ ಏನೋ, ಇನ್ನೂ ಸೌರಾಡೋದ್ ಬಿಡಲ್ವಲ್ಲ ಹೇಳು ಮತ್ತೆ ನೀನು. ಮುಂದಕ್ಕೆ ಹೇಳು, ಇಲ್ಲ ಇದು ಇನ್ನೂ ಚುಮ್ಕನೆ. ಬಂಗಾರಪ್ಪ ಓ ಚೆನ್ನಾಗಿದೆ ಅಲ್ಲ? ಓ ಸಾಕಾಗದಕ್ಕನ ಹೇಳು. ಇನ್ನು ಮುಟ್ಬೇಕು ಅನ್ನಿಸ್ತಿದೆ ಅಲ್ಲ? ಅಯ್ಯೋ ಇನ್ನೂ ಚುಮುಕ್ಬೇಕು ಅನಿಸ್ತದಕ್ಕನ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಯಾರಾದ್ರೂ ಗಂಡಸ್ರಿದ್ರೆ ಬನ್ರಪ್ಪ ಬನ್ರಪ್ಪ. ಅಯ್ಯಯ್ಯೋ ಏನಾಯ್ತು? ಈ ಮುದಿಯ ನನ್ನನ್ನ ರೇಪ್ ಮಾಡ್ತಾ ಇದ್ದಾನೆ, ಬನ್ರಪ್ಪ. ಇಲ್ಲಿ ಕುಂತಿರೋ ಜನಕ್ಕೆ ಗೊತ್ತಾರ್ರೆ ನನ್ನ ಮರ್ಯಾದೆ ಏನಾದದು. ಈ ವಯಸ್ಸಲ್ಲಿ ನಂದು ಅದಾದದೆ. ನೀ ಹೇಳುದು ಅದಾದದೆ. ನಿನಗೆ 100 ರೂಪಾಯಿ ತಾನೇ ಬೇಕು. ಬೇಕಾದ್ರೆ 100ಕ್ಕೆ 100 ಎಕ್ಸ್ಟ್ರಾ ಬೇಕಾದ್ರೆ 200 ಬೇಕಾದ್ರೆ ಕೊಡ್ತೀನಿ. ಅದೇನೋ ಮಾಡಕ್ ಹೋಯ್ನ ಅಂದಲ್ಲ, ಅದ್ ಹೇಳ್ಬೇಡ ಕಣ. ಯಾಕೆಂದ್ರೆ ವಯಸ್ಸು ಮೀರೋಯ್ತು ಕಣ. ಯಾರಿಗ್ ಗೊತ್ತು, ಎಲ್ಲರಿಗೂ ವಯಸ್ಸಾದ್ಮೇಲೆ ಸೆಕೆಂಡ್ ಇನ್ನಿಂಗ್ ಶುರುವಾಗೋದು. ಆಗ್ಲೇ ನಿಮ್ಗೆ ಅನ್ನೋದು ಚುಮ್ಮು 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 ಅಂತ. ಬೇಕಾದ್ರೆ ಕುಟುಕ್ಲು ಮಳೆ ಇದ್ದಂಗೆ, ಕುಟುಕ್ಲು ಮಳೆ ಇದ್ದಂಗೆ. ಅದೇ ಅಂತದಲ್ಲಿ ಕುಟುಕ್ತಾ ಇರ್ತೀರ ನೀವು, ನಮಗ್ ಗೊತ್ತಿಲ್ವಾ? ಬೇಕಾದ್ರೆ ನಂಬಿಟ್ಟು ಹುಡುಗ್ರ ಹತ್ರ ನಿಂತ್ಕೊಬಿಡ್ಬೋದು, ಆದ್ರೆ ಮುದುಕ್ರ ಹತ್ರ ಮಾತ್ರ ನಿಂತ್ಕೋಬಾರ್ದು. ಏನವ ಮಗಳೇ ಚೆನ್ನಾಗಿದೆ ಅಂತ ಎಲ್ ಬೇಕು ಅಲ್ಲೇ ಬಿಟ್ಬಿಡ್ತಾರ ಕೈಯ. ನನಗ್ ಗೊತ್ತಿಲ್ವಾ ನಿಮ್ ಮುದುಕ್ರ ವಿಷಯ? ನಂದು ಬೇಕೋ ಬೇಡವೋ? ಬೇಕೋ ಬೇಡವೋ? ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ಮತ್ತೆ ಈ ಮುದಿಯನ್ನ ರೇಪ್. ಮುಚ್ಚು ಬಾಯಿಗೆ ಕೊಡ್ತೀನಿ. ಈಗ ಇದನ್ನೇ ಕೊಡಣ. ಅದನ್ನ ಕೊಡು. 500 ರೂಪಾಯಿ ಎಲ್ಲ ಏನ್ ಬೇಡ, 200 ರೂಪಾಯಿನೇ ಕೊಡು ಸಾಕು. ಇಲ್ಲ ಚಿನ್ನ, ಅಲ್ಲಿಂದ ಬೈದೆ ನೀನು. ನಿನ್ಗೆ 200 ಕೊಟ್ರ ಅದ 500ನೇ ಕೊಡು. ಪರವಾಗಿಲ್ಲ, 200 ಕೊಡು. 200ನೇ ಕೊಟ್ಟ ಸರಿ ತಗೋ. ಯಾರಿಗೂ ಹೇಳ್ಬೇಡ, ಸರಿಯೇ? ಯಾರಿಗೂ ಹೇಳ್ಬಾರ್ದ? ಕೊಟ್ನಂತೂ ಹೇಳ್ದು. ಏನೋ ಅಂದಂಗಿತ್ತು. ಆಮೇಲೆ ಎಲ್ಲ ಕೇಳೋಣ ಕೊಡೋಣ. ಅದೇನೋ ಅಂದಂಗಿತ್ತು. ನನ್ ಮಾತು ಅಂದ್ರೆ ಮಾತು, ನಾನು ಕೊಡೋದೇ ಇಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋಗಂತ. ಲೇ ಬಂಗಾರಪ್ಪ, ನೋಡ್ದ ನಿನ್ನ ಹತ್ರ ಹೆಂಗ್ ವಸೂಲಿ ಮಾಡಿದೆ ನಾನು ಅಂತ? ಮೈಸೂರೇನೆ ಈ ಬಡ್ಡಿ ಬಂಗಾರಪ್ಪನಿಗೆ ಮೋಸ ಮಾಡ್ಬಿಟ್ಟು 100 ರೂಪಾಯಿ 200 ರೂಪಾಯಿ ಕಿತ್ತಲ್ಲ ಮೇ. ನೋಡ್ತಾ ಇರಮ್ಮೆ, ಇವತ್ತು ಎಲ್ಗೋದಿಯ ಬೆಳಗಾನ ಇಲ್ಲೇ ಇರ್ತೀಯ. ಆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ನಾನು ವಸೂಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಂಗಾರಪ್ಪನೇ ಅಲ್ಲ ಕಣೆ. ವಸೂಲಿ ಮಾಡು, ನಾನು ನೋಡ್ತೀನಿ. ನಿನ್ ಗಂಡ್ಸಾಗಿದ್ರೆ ಗಂಡ್ಸ ತೋರಿಸ್ತೀನಿ. ಈಗ ಆಗಲ್ಲ. ಈಗ ನಾನು ನೋಡ್ಲೇಬೇಕು. ಇಲ್ಲ 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 ಆಗಲ್ಲ ಮಗ. ಈಗ ನೋಡು ನಾನು ಹೆಂಗ್ ಹೋಯ್ತೀನಿ ಅಂತ ನೋಡ್ಕೋ. ಗಂಡ್ಸು ಅಂತ ಗೊತ್ತಾಯ್ತು. ಆಯ್ತು ನಡಿ ನೋಡೋಣ ಹೆಂಗೋಯ್ತೀಯ. ನೋಡ್ತೀನಿ ಹೆಂಗೋಯ್ತೀಯ. ಹಿಂಗೆ ಹೋಯ್ತೀನಿ ಜಾಗ ಬಿಡು. ಒಂಥರ ಹಳೆ ಸ್ಟೈಲ್ ಆಯ್ತು. ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಹೋದಂಗೆ ಹೋಯ್ತೀನಿ. ವರ್ಧನ ವಿಷ್ಣುವರ್ಧನ, ನಾನು ಸಾಹಸ ಸಿಂಹ ವಿಷ್ಣುವರ್ಧನ. ವರ್ಧನ ವಿಷ್ಣುವರ್ಧನ, ನಾನು ಸಾಹಸ ಸಿಂಹ ವಿಷ್ಣುವರ್ಧನ. ಮೋಟ್ರು ಬಂಡಿ ಮಿಷಿನ್ ಎಲ್ಲ ತುಕ್ಕಿಡ್ಕೊಂಡು ನಿಂತಿದ್ರು, ಅವು ತರ ಮಾತ್ರ ಆಡೋದ್ ಬಿಡ್ತಾ ಇಲ್ಲ ಇವನು. ಸಿಗೋ ಮಾಡ್ತೀನಿ ಸರ್. Ladies and gentlemen, my name is Dr. Manmata. ನಾನು ಬೆಂಗಳೂರಿಂದ ಈ ಚಿಕ್ಕಬೋರೇಗೌಡನ ದೊಡ್ಡಿಗೆ ಹೊಸದಾಗಿ ಡಾಕ್ಟರ್ ಆಗಿ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಕೊರೋನಾ ರೋಗ ಎಲ್ಲ ಕಡೆ ಇದೆ. ನಾನು ಕೊರೋನಾ ರೋಗಕ್ಕೆ ಔಷಧಿ ಕೊಡೋದಲ್ದೆ ಬೇರೆ ಬೇರೆ ಕಾಯಿಲೆಗಳಿಗೂ ಔಷಧಿ ಕೊಡ್ತೀನಿ.
ಯಾವ್ದಪ್ಪ ಇದು? ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ದಾರಿ ಮಧ್ಯದಲ್ಲಿ ಈ ರೀತಿ ನಿಂತ್ಕೊಂಡ್ಬಿಟ್ಟೈತಲ್ಲ. ಏ ಹುಡ್ಗಿ, ಸ್ವಲ್ಪ ದಾರಿ ಬಿಡೆ. ಯಾವನ ನೀನು ಏಯ್. ಮೈಗೆ ಅಂತ ಹುಡುಗಿ ಗಿಡ್ಗಿ ಅಂತ ಮಾತಾಡ್ತಾ ಇದೆಯಲ್ಲ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕಲ್ತ್ಕೋ. ಗಾಡಿ ರಿವರ್ಸ್ ಆಗೋಯ್ತಲ್ಲಪ್ಪ. ಅದೇನು ಕೆಳಗಿನ ಮ್ಯಾಕಿನ ಕೆಳಗ್ ನೋಡ್ತಾ ಇದೀಯಾ? ನೀನ ಇಲ್ಲ ಬ್ಯಾರಳು ಅಂತ ನೋಡ್ತಾ ಇದಿ. ಇದ್ಯಾಕೆ ಹಿಂಗ್ ಮಧ್ಯ ಬೀದಿಲಿ ಹಿಂಗ್ ನಿಂತ್ಕೊಂಡ್ಬಿಟ್ಟಿದೀಯಲ್ಲ ಒಳ್ಳೆ ಗರ ಬಡ್ದವ್ರಂಗ? ಯಾಕೆ ಹುಷಾರಿಲ್ವೇನು? ಮೈ ನೋವಾ, ಕೈ ನೋವಾ, ಕೆಳಗ್ಲು ನೋವಾ, ಇಲ್ಲ ಮ್ಯಾಗ್ಲು ನೋವಾ? ಏನಾರ ಇದ್ರೆ ಹೇಳ್ಬಿಡು, ನನ್ನ ಹತ್ರ ಇಂಜೆಕ್ಷನ್ ಐತೆ, ಮಾತ್ರೆ ಐತೆ, ಕೊಡ್ತೀನಿ. ಯಾವ ನನ್ ಮಗನ್ಲ ನಿನಗೆ MBBS ಸರ್ಟಿಫಿಕೇಟ್ ಕೊಟ್ಟವ? ಅಲ್ಲ ಕಣ, ನಾನು ಬೇಕಾದಷ್ಟರ ಕಾಯಿಲೆ ಕೇಳಿದೀನಿ, ತಲೆನೋವು ಕೇಳಿದೀನಿ, ಹೊಟ್ಟೆ ನೋವು ಕೇಳಿದೀನಿ. ನಿಂದೆ ಯಾವ್ದಲ್ಲ ಅದು ಹೊಸ ತರ ನೋವು, ಕೆಳಗ್ಲು ನೋವು, ಮ್ಯಾಗ್ಲು ನೋವು? ಅಯ್ಯೋ ರತ್ನ, ಕೆಳಗ್ಲು ನೋವು ಅಂದ್ರೆ ನಿನ್ ಕಾಲ್ ನೋವು, ಮ್ಯಾಗ್ಲು ನೋವು ಅಂದ್ರೆ ನಿನ್ ಎದೆ ನೋವು. ಹಂಗಂದ ನೀನು ಕೆಳಗೆ ಮ್ಯಾಕೆ ಅಂದ್ರೆ ನಾನು ಏನು ಅನ್ಕೋಬಿಟ್ಟೆ. ಅಯ್ಯೋ ಡಾಕ್ಟ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮೊಟ್ಟೆ ಪುಟ್ಟಿ ಹೊತ್ಕೊಂಡು ಊರೆಲ್ಲ ಸುತ್ತಿ ವ್ಯಾಪಾರ ಮಾಡ್ತೀನಿ. ಸಂಜೆ ಆಗ್ತಿದ್ದಂಗೆ ತಲೆ ನೋವು, ಕಾಲ್ ನೋವು, ಬರಬಾರ್ದೇ ಇರೋ ನೋವೆಲ್ಲ ಬರ್ತದೆ. ಸ್ವಲ್ಪ ನೋಡಿ ಹೇಳ್ಬಾರ್ದ? ರತ್ನ, ಯಾಕೆ ಚಿಂತೆ ಮಾಡ್ತೀಯ? ನಾನು ಇರುದಿಲ್ವಾ? ನನ್ಗೊಂದ್ ಚಾನ್ಸ್ ಕೊಟ್ಟು ನೋಡು. ಯಾಕೆ ದಾರಿಲಿ ಹುಡುಗಿ ಒಂಟಿಯಾಗಿ ಸಿಕ್ಕಿದಾಳೆ ಅಂತ ನಾಲ್ಗೆ ಎತ್ತೆ ತಗೊಂಡ್ಬರ್ತೈತೆ ಅಯ್ಯಯ್ಯಪ್ಪ. ಸಮಾಚಾರ ಅಂತ? ಅಯ್ಯೋ ರತ್ನ, ಚಾನ್ಸ್ ಕೊಟ್ಟು ನೋಡು ಅಂದ್ರೆ ನಿನ್ ಕಾಲ್ ನೋವು, ನಿನ್ ಎದೆ ನೋವುನ ಟೆಸ್ಟ್ ಮಾಡ್ತೀನಿ ಅಂತ. ನೀನ್ ಅಷ್ಟಕ್ಕಿಯ ನನ್ನ ತಪ್ಪು ತಿಳ್ಕೊಂಡ್ರೆ ಹೆಂಗೆ? ಡಾಕ್ಟ್ರೇ, ಹಾಗಂದ್ರ ಒಂದ್ ಚಾನ್ಸ್ ಕೊಟ್ಟು ನೋಡು ಅಂತಂದ್ರೆ ಎಲ್ಲ ಸೀನ್ ಕಡೆ ಸಂಧಿ ಕರೀತಾ ಇದೀರಾ ಅನ್ಕೊಂಡ್ಬಿಟ್ಟೆ. ಆಯ್ತು ಡಾಕ್ಟ್ರೆ, ನೋಡಿ ಹೇಳಿ ಏನಾಗಿದೆ ಅಂತ. ಸರಿ, ಪಕ್ಕಕ್ ಬಾ. ಯಾಕೆ ದೂರದಿಂದನೇ ಹೇಳಕ್ಕಾಗಲ್ವಾ? ಏನ್ ನಂದೇನ ಅಷ್ಟು ಉದ್ದ ಇಲ್ಲ. ಇದನ್ನ ಏನಂತಾರೆ ಗೊತ್ತಾ? ಅವಾಗ್ಲಿಂದ ನಾನು ಕೇಳೋಣ ಅನ್ಕೊಂಡೆ, ಇದೇನು ಇಷ್ಟು ಉದ್ದ ಇಡಿಸ್ಕೊಂಡು ಮಾತಾಡಿಸ್ತಾ ಇದೀರಲ್ಲ ಅಂತ. ಏನಿದು? ಇದು ಸ್ಟೆಥೋಸ್ಕೋಪು. ಇದನ್ನ ನಿನ್ ಎದೆ ಮೇಲೆ ಇಟ್ರೆ ಯಾವ್ಯಾವ ನೋವು ಎಲ್ಲೆಲ್ಲ ಅದೇ ಅಂತ ಗೊತ್ತಾಗ್ಬಿಡ್ತದೆ. ಹೌದಾ? ಇಷ್ಟೊಂದ್ ಸಣ್ಣದು ಅಷ್ಟೆಲ್ಲ ಕೆಲಸ ಮಾಡ್ತದ? ನಿನ್ ಬಾಡಿ ಒಳಗೆ ಏನೇ ಇದ್ರುವೆ ಎಲ್ಲನ್ ಕರ್ಕ ಬಂದ್ಬಿಡ್ತದೆ. ಹೌದಾ? ಹೌದು ರತ್ನ. ಯಾವ್ದನ್ನ ಎಲ್ ಬೇಕಾದ್ರೂ ಮಡಿಕಳಿ, ಒಟ್ನಲ್ಲಿ ನೋವು ಕಂಡಿಡಿದ್ರೆ ಅಷ್ಟೇ ಸಾಕು. ಸರಿ ಆಯ್ತು, ಚೆಕ್ ಮಾಡ್ಲಾ? ನೋಡಿ ಯೋಚನೆ ಮಾಡಿ, ಇನ್ನೊಂದ್ 2 ವರ್ಷ ಬಿಟ್ಟು ಬರ್ಲಾ? ಇಡ್ಲಾ? ಡಾಕ್ಟ್ರೆ, ಇಡ್ಲ ಅಂತ ಕೇಳ್ತಾ ಇದೀರಲ್ಲ, ಇಟ್ಟ ಅನುಭವ ಇಲ್ವಾ? ಇಲ್ಲ ರತ್ನ, ಡಾಕ್ಟ್ರೆ ಇಡ್ತಾ ಇರೋದು ಅದು ನೀನೇ ಮೊದಲಾಗಿರಾಕೆ. ನಾನೇ ಮೊದಲನೇವಳ, ಅದಕ್ಕೆ ಅಷ್ಟೊಂದು ಅಳ್ಳಾಡ್ತಾ ಇದೆ ಅದು. ಸರಿ ಆಯ್ತು, ಇಟ್ಕೊಳ್ಳಿ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯಮ್ಮ. ಯೋ ಡಾಕ್ಟ್ರೆ, ಮುಂಚೆನೆ ಹೇಳಕ್ಕಿಲ್ವಾ ನಿನ್ಗೆ ಪಿಡ್ಸದೆ ಅಂತ? ಹಿಡ್ಕಲಿ ಕಬ್ನನ. ಅಯ್ಯೋ ರತ್ನ, ಹಿಡ್ದೆಪ್ಸ. ನಿಂದಿಡ್ದ ಏನ? ಈ ಜನಗಳು ಮುಂಚಾರಿ ನೇನೆ ಹಿಡ್ಕತಿಯ ಕೈನ. ಅಯ್ಯಪ್ಪ, ಇದ್ಯಾಕ್ ಡಾಕ್ಟ್ರೆ ಹಂಗ್ ಬಿದ್ದೋದ್ರಲ್ಲ, ಏನಾಯ್ತು? ರತ್ನ, ನನ್ ಮಗಂದು ನಿಂದ ಭಾರಿ ಚಿಕ್ತು ಅಂತ ತಿಳ್ಕೊಬಿಟ್ಟಿದ್ದೆ, ಆದ್ರೆ ನಿಂದು ಭಾರಿ ದೊಡ್ಡದು. ಏನು ಕಾಯಿಲೆ? ನೋ ಪ್ರಾಬ್ಲಮ್. ಇದ್ಕೆ ಒಂದ್ ಸೂಜಿ ಹಾಕುದ್ರೆ ಎಲ್ಲ ಸರೋಯ್ತದ. ಅಯ್ಯೋ ಭಗವಂತ, ಸೂಜಿನ ಸೂಜಿ ಕಂಡ್ರೆ
ಯಾಕೆ ಅಷ್ಟು ಭಯ ಪಡ್ತೀಯಾ? ನನ್ಗೆ ಮೊದ್ಲಿಂದನೂ ಸೂಜಿ ಅಂದ್ರೆ ಸಿಕ್ಕಾಬಟ್ಟೆ ಭಯ ಡಾಕ್ಟ್ರೆ. ಆ ಭಯಕ್ಕೆ ಅರ್ಧ ನಾನು ಆಸ್ಪತ್ರೆಗೆ ಹೋಗೋದಿಲ್ಲ. ಎಲ್ಲಿ ನಿಮ್ ಸೂಜಿ? ಸೂಜಿ ಎಲ್ಲಿ ನಿಮ್ದು? ಅದೇ ಎಲ್ಲಿ ತೋರ್ಸೆ? ಅಲ್ಲಿ ಮಡ್ಗಿವ್ನೆ ಹಾ. ಸಾಕನ್ ಬತ್ತಾವ್ರ. ನಿಮ್ ಸಾಮಾನ್ಯ ನಿಮಗೆ ನೆಟ್ಗೆ ಇಟ್ಕೊಳಕ್ ಬರಲ್ಲ, ನೀವೆಲ್ಲ ಡಾಕ್ಟ್ರು. ಅದಕ್ಕೆ ಅಂತಾನೆ ಒಬ್ಬ ಕಾಂಪೌಂಡ್ರು ಮಡಿಕೊಂಡೀವ್ನಿ ಕಣೆ ರತ್ನ. ಅಬ್ಬೋ, ಅಂದ್ರೆ ನೀವು ಬರೀ ನೋಡೋದು ಅವ್ನ್ ಬುಟ್ಕ ಬರ್ತಾನೆ ನೀ. ಅಷ್ಟೇ. ಚೆನ್ನಾಗಿರೋರ್ಗಾದ್ರೆ ನಾನ್ ಬಿಡ್ತೀನಿ, ಚೆನ್ನಾಗಿಲ್ದೇ ಇರೋರ್ಗಾದ್ರೆ ಕಾಂಪೌಂಡ್ರು ಬಿಟ್ಕತಾನೆ. ಆ ತರ ಇಂಜೆಕ್ಷನ್ ಕಣೆ ರತ್ನ. ನಾನು ಅದನ್ನೇ ಡಾಕ್ಟ್ರಿ ಹೇಳಿದ್ದು. ಏನೇನೋ ತಿಳ್ಕೊಬಿಟ್ಟಿದಿ. ತಿಳ್ಕೊಳ್ಳೋ ವಯಸ್ಸು, ತಿಳ್ಕೊಳ್ಳದೆ ಏನ್ ಮಾಡ್ತೀರಾ? ರತ್ನ, ಓ ಡಾಕ್ಟ್ರೇ, ನಿಮ್ ಸೂಜಿ ಸಿಕ್ಕಾಪಟ್ಟೆ ದಪ್ಪ ಇದೆ. ಅಯ್ಯಯ್ಯಪ್ಪ, ಒಳಗಡೆ ಹೋಗುವಾಗ ನೋಯ್ತದೇನು? ಅಯ್ಯೋ ರತ್ನ, ಸೂಜಿ ಚಿಕ್ತೇನೆ, ನಿನ್ ಕಣ್ಣಿಗೆ ನೋಡಕ್ ಮಾತ್ರ ಹಂಗ್ ಕಾಣ್ತದೆ. ಇದೇನ್ ಡಾಕ್ಟ್ರೇ, ನಿಮ್ ಸೂಜಿ ಮುಂದೆ ಮೊಂಡಗಾಗ ಹೋಗೋದೆ? ಅಯ್ಯೋ ರತ್ನ, ಇದ್ರ ಒಳಗಿರೋ ಔಷಧಿ ನಿನ್ ಬಾಡಿ ಒಳಕ್ ಹೋದ್ರೆ ನಿನ್ ನೋವೆಲ್ಲ ಮಾಯ ಆಗೋಯ್ತದೆ. ಸರಿ ಡಾಕ್ಟ್ರೇ, ನಿಧಾನಕ್ಕೆ ಹಾಕ್ಬೇಕು. ನಿಧಾನಕ್ಕೆ ಮೆತ್ತಗೆ ಹಾಕ್ತೀನಿ ರತ್ನ. ನಿಜವಾಗ್ಲೂ? ನಿಜವಾಗ್ಲೂ ನೋವು ಮಾಡ್ಬಾರ್ದು. ನೋವಾಗ್ದಂಗೆ ಮೆತ್ತಗ್ ಚುಚ್ತೀನಿ. ಸರಿ ಆಯ್ತು. ರತ್ನ, ರತ್ನ, ಏನ್ ಕೈಯೋ ಇಲ್ಲ ಬಾಳೆ ದಿಂಡೋ? ನೋಡಿ ಸೌತಾನೆ ಇರ್ತೀರ ಇಲ್ಲ ಮಾಡ್ಗಿಡ್ತೀರ ಅಂತ. ರತ್ನ, ಎತ್ತು ಬಿಟ್ಟಾಕ್ನೋ ಇಲ್ಲ ಬಿಚ್ಬಿಟ್ಟಾಕ್ನೋ? ಹಂಗಂದ್ರೆ ಏನು ಡಾಕ್ಟ್ರೇ? ಅಯ್ಯೋ ರತ್ನ, ಎತ್ಬಿಟ್ಟು ಹಾಕ್ನು ಅಂದ್ರೆ ನಿನ್ ರವಕೆ ಪಟ್ಟಿ ಎತ್ಬಿಟ್ಟ ಇಂಜೆಕ್ಷನ್ ಹಾಕ್ನೋ, ಸೂಜಿ ಯಾವ್ದಕ್ಕೂ ದೂರ ಇಟ್ಕೊಳ್ಳಿ ನೀವು. ಇಲ್ಲ ಸೊಂಟದ ಪಟ್ಟಿ ಕಳ್ಬಿಟ್ಟು ಸೊಂಟಕ್ಕೆ ಹಾಕ್ನು ಅಂತ. ನೋಡಿದ್ರೆ ಅನುಭವ ಕಮ್ಮಿ ಅನ್ನಂಗ್ ಕಾಣ್ತದೆ. ಲಾಡ್ಗಿಡಿ ಬಿಚ್ಚಕ್ ಹೋಗ್ಬಿಟ್ಟು ಬೇರೆ ಏನಾದ್ರು ಬಿಚ್ಕಿಚ್ಬಿಟ್ಟಾರಿ. ಬೇಡ, ನೀವ್ ಯಾವ್ದಕ್ಕೂ ಕೈಗೆ ಹಾಕಳಿ. ನಿಧಾನ ನಿಧಾನ ನಿಧಾನ. ಬಡ್ಕೋಬೇಡ ರತ್ನ, ಬಡ್ಕೋಬೇಡ. ಬಡ್ಕೋಬೇಡ. ಆಗೋಯ್ತು ರತ್ನ, ಅಡ್ಡಿ ಮಗಂದು ಎಳ್ಕತ್ತೀನಿ, ತಲೆ ಕೆಡ್ಸ್ಕೋಬೇಡ ಇರು. ಬತ್ತು. ಸರಿ ಡಾಕ್ಟ್ರೆ, ಅಯ್ಯೋ ರತ್ನ, ತಗೋ ನಾನು 3. ಅದೇ ಮಾತ್ರೇನಾ ರತ್ನ? ಈಗೊಂದು, ಮಧ್ಯಾಹ್ನ ಒಂದು, ರಾತ್ರಿ ಊಟ ಮಾಡ್ಬಿಟ್ಟು ಮನಿಕಬೇಕಾದ್ರೆ ನಾನು ನೆನ್ಸ್ಕೊಂಡು ಒಂದು ತಕೋ, ನಿನ್ ನೋವೆಲ್ಲ ಮಾಯ ಆಗೋಯ್ತದೆ. ಬೆಳಿಗ್ಗೆ ಮಧ್ಯಾಹ್ನ ತಗೊಳ್ಳುವಾಗ್ಲೂ ನಿಮ್ ನೆನ್ಸ್ಕೋಬೇಕಾಗಿಲ್ಲ, ಅದೇನು ರಾತ್ರಿ ತಗೋಬೇಕಾರೆ ನಿಮ್ಮನ್ನ ನೆನ್ಸ್ಕೋಬೇಕು. ಅದೇ ಡಾಕ್ಟರ್ ಅಲ್ವಾ, ಅದಕ್ಕೆ ಕಾಯಿಲೆಗಳಿಗೆಲ್ಕ ಔಷಧಿ ಕೊಡೋರು ನಾವು. ಬೆಳಿಗ್ಗೆ ಹೊತ್ತು ಕೊಟ್ರೆ ವಾಸಿ ಆಗುದಿಲ್ಲ, ರಾತ್ರಿ ಹೊತ್ತು ಕೊಟ್ರೆ ಬದ್ರಾಗೆ ಎಲ್ಲ ಕಿತ್ಕ ಹೊಂಟೋಯ್ತದೆ. ಸರಿ ಡಾಕ್ಟ್ರೆ, ನಾನು ಇನ್ ಬರ್ತೀನಿ. ಅಯ್ಯೋ ರತ್ನ 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 ನಿಂತ್ಕೊಳ. ಕೊಟ್ಲಲ್ಲಪ್ಪ ಕೈನ ನಂತಾವ್ ಚುಚ್ಚಿಸ್ಕೊ ಹೋಗ್ಬೇಕಾದ್ರೆ ತಕೊಳ್ಳಿ ಡಾಕ್ಟ್ರೇ ಅಂತ ಕೊಡ್ತಾರೆ ದುಡ್ಡ. ಆದ್ರೆ ಇವಳು ಕೊಟ್ಲಲ್ಲಪ್ಪ ಕೈನ. ಆಹಾ, ಈ ಹುಡ್ಗಿರ್ ಕಂಡ್ರೆ ಅದೇನ್ ಮತ್ತೋ ಬ್ರಹ್ಮಂಗೆ ಗೊತ್ತು. ಆಹಾ, ನಮ್ ರತಿ ಅಂತ ಸುಂದರವಾದ ಹೆಣ್ಣು ಕಂಡ್ರಿ, ಅವಳ ಗಲ್ಲ ರಸಗುಲ್ಲ, ಅವಳ ಕಣ್ಣು ಜಮ್ನೇರ್ಲಿ ಹಣ್ಣು, ಅವಳ ಕೆನ್ನೆ ಮಲ್ಗೋಬಾ ಹಣ್ಣು, ಒಳ್ಳೆ ಬೇಲೂರು ಶಿಲಾಬಾಲ್ಕೆ ತರ ಇದ್ದಾಳೆ ಕಣ್ರಿ. ಇರ್ಲಿ, ಎಲ್ಲಿ ಹೋಗ್ತಾಳ? ಇವತ್ತ ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕು. ಯಾವಾಗ ಈ ಸೂಜಿಲಿರೋ ಔಷಧಿನ ಅವಳ ಬಾಡಿ ಒಳಗ್ ಗುಟ್ಟು ಅವಾಗ್ಲೇ ಬೀಳ್ತು ಅವಳ ಮೇಲೆ ನನ್ನ ಕಣ್ಣು. ಆ ಅಕ್ಕಿನ ಹೆಂಗಾರ ಮಾಡಿ ಲಬಕ್ನೆ ಹಿಡ್ಕೊಂಡು ಗಬಕ್ನೆ ನನ್ನ ಬುಟ್ಟಿ ಒಳಗ್ ಹಾಕಲಿಲ್ಲ ಅಂದ್ರ ನನ್ನ ಹೆಸರು ಡಾಕ್ಟರ್ ಮನ್ಮಥನೇ ಅಲ್ಲ. ರತ್ನ, ಐ ಲವ್ ಯು ರತ್ನ.